ನಗರದ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಮಹಿಳಾ ಜಾಗೃತಿ ವಿಕಾಸ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಶ್ರೀ ಇಮ್ಮಡಿ ಕರಿಬಸವ ದೇಶಕೇಂದ್ರ ಸ್ವಾಮೀಜಿಯವರು ದೀಪವನ್ನ ಅಂಟಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಮಹಿಳೆಯರು ಎಲ್ಲಾ ಕ್ಷೇತ್ರದ ರಂಗದಲ್ಲಿ ಇದ್ದಾರೆ. ಮಹಿಳೆಯರಿಗೆ ಸರ್ಕಾರದಿಂದ 35% ಅಷ್ಟು ಮೀಸಲಾತಿಯನ್ನ ಕೊಡುತ್ತಿದೆ. ಮಹಿಳೆಯರು ಏನನ್ನಾದರೂ ಸಾಧಿಸುತ್ತಾರೆ ಎಂದು ಹೇಳಿದರು. ಪ್ರಾಪ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ಸಮಾಜ ಸೇವಕರಾದ ಡಾಕ್ಟರ್ ಶ್ರೀಧರ್, ಧರ್ಮಸ್ಥಳದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಯ ನಡೆದರೂ ಅಲ್ಲಿನ ಪೀಠಾಧ್ಯಕ್ಷರು ಮೌನವಾಗಿದ್ದರು ಎಂದು ಹೇಳಿದರು. ಮತ್ತು ಇಲ್ಲಿ ಸೇರಿರುವ ಜನರು ಎಲ್ಲಾ ಸಮಾಜದವರಾಗಿದ್ದು, ಇದೇ ರೀತಿ ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ಶಕ್ತಿಗಳು ಸಮಾಜವನ್ನ ಒಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಹೀಗೆ ಮಾಡೋದು ಹೆಣ್ಣು ಮಾಯ, ಮನಸ್ಸಿನಲ್ಲಿರ್ತಕ್ಕಂಥ ಮಾಯೆ, ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ನಿಜವಾದಂಥ ಮಾಯೆ ಅಂತಕ್ಕಂಥ ಮಾತು ಹೇಳ್ಬೇಕಾದ್ರೆ ಇವತ್ತು ಸರ್ಕಾರದಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಮಸೂದೆಯನ್ನು ಅಂಗೀಕರಿಸಿರ್ತಕ್ಕಂಥದ್ದು ಮಹಿಳಾ ಸಬಲೀಕರಣಕ್ಕೋಸ್ಕರ ನಿರಂತರ ಪ್ರಯತ್ನ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷ. ಅದರಿಂದ ಒಂದು ಮಹಿಳೆ ಸಬಲ ಆಗಿದೆ, ಒಂದು ಕುಟುಂಬ ಸಬಲ ಆಗಿದೆ. ಮಹಿಳೆ ವಿದ್ಯಾವಂತ ಅಂದ್ರೆ ಒಂದು ಕುಟುಂಬ ವಿದ್ಯಾವಂತ ಆಗಬೇಕು ಅಂತಕ್ಕಂಥ ಮಾತು ಮತ್ತೊಂದೇ ಇರ್ತಕ್ಕಂಥ ಮಾತು. ಅದರಿಂದ ಮಹಿಳೆ ಅಕ್ಷರಸ್ಥೆ ಆದರೆ ಇಡೀ ಕುಟುಂಬ ಅಕ್ಷರಸ್ಥೆ ನಾವು ಅಂತಕ್ಕಂಥ ಮಹಿಳೆಗೂ ಕೂಡ ಈ ಸಂದರ್ಭದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತೀರಾ. ಆದ್ದರಿಂದ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ನಿಜಕ್ಕೂ ಕೂಡ ಬೆಳತಕ್ಕಂಥದ್ದು ಇನ್ನೂ ಕೂಡ ಮಹಿಳೆಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳೆಯರಾಗಿದೆ. ಇವತ್ತು ಮಿಲಿಟರಿ ಕೂಡ ಮಹಿಳೆಯರು ಸೇರ್ತಾ ಇದ್ದಾರೆ ಮತ್ತು ರಾಜಕೀಯದಲ್ಲೂ ಕೂಡ ಅತ್ಯಂತ ಮೇಲ್ಮಟ್ಟಕ್ಕೆ ಬಂದರೆ ಆ ನಿಟ್ಟಿನಲ್ಲಿ ಮುಂದಿನ ಮಸೂದೆಯನ್ನು 33% ನಿಮಗೆ ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಪಾಸ್ ಆಗಿದೆ. ಇನ್ನೂ ಕೂಡ ರಾಜಕೀಯದಲ್ಲಿ ಬಹಳ ಅವಕಾಶಗಳು ಅದರಿಂದ ಇವೆಲ್ಲ ತಾಯಿಯನ್ನು ನೀವು ಇನ್ನೂ ಕೂಡ ಸಬಲರಾದರೆ ಸಮಾಜ ಸಬಲ ಆಗ್ತಕ್ಕಂಥದ್ದು. ಅದರಿಂದ ಸಮಾಜದಲ್ಲಿ ಮಹಿಳೆ ಒಂದು ಕುಟುಂಬ ಸಬಲಾಗಿದೆ ಅಂದರೆ ಮಹಿಳೆ ಸಬಲ ಆಗಿದ್ದಾಳೆ ಅಂತ ಹೇಳಿದ್ರೆ, ಮಹಿಳೆ ಸಂತೋಷವಾಗಿ ಖುಷಿಯಾಗಿದ್ದಾಳೆ ಅಂದರೆ ದೇವರು ನೆನೆಸಿದ್ದಾನೆ ಅಂತ ದೇವರು ನೆನೆಸಿದ್ದಾನೆ. ಮಹಿಳೆ ಸಮಾಜದಲ್ಲಿ ಖುಷಿಯಾಗಿದ್ದಾಳೆ, ಸಂತೋಷವಿದ್ದಾರೆ, ದೇವರು ನೆನೆಸಿದ್ದಾನೆ ಕೆಲವು ಸಮಾಜದಲ್ಲಿ ಈಗ ಮಹಿಳೆಯರ ಕುರಿತಕ್ಕಂಥದ್ದು ಇನ್ನೂ ಸಮಾಜ ದೇಶದಲ್ಲಿ ನೋಡಬೇಕು. ಮಹಿಳೆಗೆ ಯಾವ ಹಕ್ಕುಗಳು ಇರೋದಿಲ್ಲ. ಆದರೆ ಭಾರತದಲ್ಲಿ ಮಹಿಳೆಯನ್ನ ದೇವಿ ಸ್ವರೂಪದಲ್ಲಿ, ಶಕ್ತಿ ಸ್ವರೂಪದಲ್ಲಿ ಪೂಜೆ ಮಾಡ್ತಾರೆ. ಶಕ್ತಿ ಸ್ವರೂಪದಲ್ಲಿ ಮಹಿಳೆಯನ್ನು ಪೂಜೆ ಮಾಡ್ತಕ್ಕಂಥ ಅದರಿಂದ ನಮ್ಮ ಸಮಾಜ, ನಮ್ಮ ದೇಶ ಮಹಿಳೆಗೆ ಅತ್ಯಂತ ಪವಿತ್ರವಾದಂಥ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಮಹಿಳೆ ಪುರುಷರಿಗೆ ಸರಿಸಮಾನವಾದಂಥ ಎಲ್ಲ ಕೆಲಸಕ್ಕೂ ಸರಿಸಮಾನವಾಗಿ ಮುಂದೆ ಬರಬೇಕಂತ ಕಾಣ್ತೀವಿ. ಅದರಿಂದ ಇವತ್ತು ಮಹಿಳೆಗೆ ಹೆಚ್ಚು ಆದ್ಯತೆ ಕೊಡಬೇಕು, ಮಹಿಳೆ ಸಬಲೀಕರಣ ಮಾಡಬೇಕು ಅಂತ ನಿಟ್ಟಿನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಶ್ರೀಮತಿಗಳು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ. ಕೂಡಿರ್ತಕ್ಕಂಥ ಕೆಲಸ ಒಂದು ಕಡೆ, ಮಹಿಳಾ ಸಬಲೀಕರಣಕ್ಕೆ ಪ್ರಯತ್ನ ಇನ್ನೊಂದು ಕಡೆ, ಮತ್ತು ಸ್ಕಾಲರ್ಶಿಪ್ ಕೊಡಬೇಕು, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಾದ್ರು ಮತ್ತು ದೇವಸ್ಥಾನಗಳನ್ನ ಪುನರ್ ನಿರ್ಮಾಣ ಮಾಡಬೇಕಾದ್ರು ಅದಕ್ಕೆ ಅವರೇ ದುಡ್ಡಾಗಿ ಅವರೇ ಒಂದು ಸಿಬ್ಬಂದಿ ಕಳಿಸಬೇಕು. ಹಳೆ ದೇವಸ್ಥಾನಗಳ ಪುನರ್ ನಿರ್ಮಾಣ ಮಾಡಬೇಕಾದ ಕೆಲಸ ಮತ್ತು ಮಹಿಳೆಯರಿಗೆ ಹಣಕಾಸಿನ ನೆರವು ಮೂಲಕ ಅವರ ಆರ್ಥಿಕ ಪರಿಸ್ಥಿತಿನ ಸುಧಾರಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆ ಒಂದು ಮೂಲಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೇವೆ ಮಾಡಬೇಕಂತ ಮಾಡ್ತಾ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಧರ್ಮಸ್ಥಳದ ಕೊಡುಗೆ ವಿಶೇಷವಾಗಿರ್ತಕ್ಕ ನಮ್ಮ DGP ಇವತ್ತು ಕರ್ನಾಟಕ ಜಾಸ್ತಿ ಇದೆ, ಅದಕ್ಕೆ ಧರ್ಮಸ್ಥಳದ ಕೊಡುಗೆ ಇದೆ ಅಂತಕ್ಕಂಥ ಸರ್ಕಾರದ ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಹೆಚ್ಚಿನ ಸೇವೆ ಆಗಲಿ. ಈ ಕ್ಷೇತ್ರದ ಮಹಿಳೆಯರ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಆಗಲಿ ಅಂತ ನಾವು ಜ್ಞಾನ ವಿಕಾಸದಲ್ಲಿ ಪ್ರತಿ ತಿಂಗಳು ನಮಗೆ ಒಂದೊಂದು ಮಾಹಿತಿಯನ್ನು ನೀಡುತ್ತಾ ಬಂದಿದ್ದಾರೆ.
ಕಾನೂನು ಸಲಹೆ ಮತ್ತು ಪೌಷ್ಟಿಕಾಂಶದ ಬಗ್ಗೆ ಮತ್ತು ಶೈಕ್ಷಣಿಕ ಮತ್ತು ಶಿಕ್ಷಣದ ಬಗ್ಗೆ ಹೀಗೆ 10 ಹಲವಾರು ಮಾಹಿತಿಗಳನ್ನು ನೀಡುತ್ತಾರೆ. ಅದಲ್ಲದೆ ಸಹೋದ್ಯೋಗ ನಿರ್ಗತಿಸಿದ ಸುಮಾರು ಹೊತ್ತಿಂದ ಎಲ್ಲರೂ ಕೂಡ ಸ್ಪೀಚ್ ಅನ್ನ ಕೇಳಿ 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 ಸ್ವಲ್ಪ ಬೋರ್ ಆಗಿದೆ ಅನಿಸ್ತದೆ ಅಲ್ಲ? ಬೋರ್ ಆಗಿದ್ಯಾ? ಮಾತಾಡ್ಬೇಕು. ಬೋರ್ ಆಗಿದ್ಯಾ? ನನಗೂ ಕೂಡ ರಿಸೋರ್ಸ್ ಪರ್ಸನ್ ಆಗಿ ಸಾಮಾಜಿಕ ಮತ್ತು ಶಿಕ್ಷಣದ ಬಗ್ಗೆ ಅರಿವನ್ನ ಮೂಡಿಸಿ ಅಂತ ಹೇಳಿ ಹೇಳಿದ್ರು. ಬಟ್ ಎಲ್ಲರೂ ಕೂಡ ನನಗಿಂತ ಚೆನ್ನಾಗಿ ಕಾರ್ಯಕ್ರಮದ ಎಲ್ಲ ಅತಿಥಿಗಳು ಮಾತಾಡಿದ್ದಾರೆ. ಈಗ ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಪ್ರತಿಭೆಯನ್ನು ನೋಡಿ ನನಗೆ ಮಾತಾಡ್ಲಿಕ್ಕೆ ಮಾತೇ ಇಲ್ಲ, ವರ್ಡ್ಲೆಸ್. ತುಂಬಾ ಸಂತೋಷ ಆಯಿತು. ಮಹಿಳೆ ಅಂದ್ರೆ ಒಂದು ಶಕ್ತಿ ಅಲ್ವಾ? ಹೌದಾ ಅಲ್ವಾ? ಯಾಕೆ ಮಾತಾಡ್ಬೇಕು? ಯಾಕೆ ಶಕ್ತಿ? ಮಹಿಳೆ ಅನ್ನೋದು ಒಂದು ಅದ್ಭುತ ಶಕ್ತಿ. ಯಾಕೆ? ಎಸ್, ವೆರಿ ಗುಡ್. ತಾಯಿಯಾಗಿ, ಹೆಂಡತಿಯಾಗಿ, ಶಿಕ್ಷಕಿಯಾಗಿ, ಮಾರ್ಗದರ್ಶಕರಾಗಿ ಸಮಾಜದ ಎಲ್ಲ ಸವಾಲುಗಳನ್ನ ಮೆಟ್ಟಿ ಸಹನೆಯಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ ಬದುಕನ್ನು ನಡೆಸುವವಳೆ ಆಗಮಿಸಿರುವಂತಹ ನಿರ್ದೇಶಕರು, ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಡೈರೆಕ್ಟರ್ ಆಗಿರುವಂತಹ ಶ್ರೀ ಸತೀಶ್ ಸುವರ್ಣ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಖ್ಯಾತ ಜನಪ್ರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ಶ್ರೀಧರ್ ಕುಮಾರ್ ಆಸ್ಪತ್ರೆ ತಿಟ್ಟೂರು ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಮಂಗಳ ಗೌರಮ್ಮ, ನಿವೃತ್ತ ಉಪನಿರ್ದೇಶಕರು, ಶಿಕ್ಷಣ ಇಲಾಖೆ ಮೇಡಮ್ ಅವರೇ, ಹಾಗೂ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ಯಾಮ್ ಸುಂದರ್ ಸರ್ ಅವರೇ, ಹಾಗೂ ಮಲ್ಲಿಗಪ್ಪ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಿಟ್ಟೂರು ಯೋಜನಾ ಕಚೇರಿ ವ್ಯಾಪ್ತಿಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮ ಈಗಾಗಲೇ ನಿರ್ಗಮಿಸಿರುವಂತಹ ಪೂಜ್ಯ ಶ್ರೀಗಳ ಚರಣಾವಧಿಗಳಿಗೆ ಪ್ರಣಾಮಗೈಯುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ಗುರುತಿಸಿಕೊಳ್ಳುತ್ತಾ ವಿಶೇಷವಾಗಿ ನಮ್ಮ ಕುಮಾರ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಶ್ರೀಮತಿ ಮಂಗಳ ಗೌರಮ್ಮ ಅವರನ್ನು ಗುರುತಿಸಿಕೊಳ್ಳುತ್ತಾ ಸಂಪನ್ಮೂಲ ವ್ಯಕ್ತಿಯಾಗಿದ್ದಂತಹ ಪ್ರಮೋದ ಕುಮಾರ್ ಅವರನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿರುವಂತಹ ತರಕಾರಿ ವಿಜ್ಞಾನ ಆಗಿರ್ಬೋದು, ನಮ್ಮ ಮಲ್ಲೇಶ ಪಾಟೀಲ್ ಆಗಿರ್ಬೋದು, ವೇದಿಕೆಯಲ್ಲಿ ಮೇಲಿರುವಂತಹ ಎಲ್ಲರನ್ನು ವಿಶೇಷವಾಗಿ ಗುರುತಿಸಿಕೊಳ್ಳುತ್ತಾ ಕಳೆದ 43 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಣೆ ಮಾಡ್ತಾ ಬಂದಿದೆ. ನಮ್ಮ ಖುಷಿಯಾಗಿ ರೆಡಿಯಾಗಿ ಇಷ್ಟೊಂದು ಸುಂದರವಾಗಿ ಬಂದಿದ್ದೀರಾ ಅಂದ್ರೆ ಎಲ್ಲ ಈ ಯೋಜನೆಯ ಪಾಲುದಾರರಾಗಿ ಈ ಯೋಜನೆಯ ಒಂದು ಏನು ಒಂದು ಮಹತ್ವಾಕಾಂಕ್ಷೆ ಇತ್ತು, ನಮ್ಮ ಪಾವನ ಮಹತ್ವಾಕಾಂಕ್ಷೆ ಇತ್ತು, ಅದನ್ನೆಲ್ಲ ನೀವು ಪೂರೈಸ್ತೀರ ಅಂತ ಹೇಳಿ ನನ್ನ ಕರೆಸಿ ನಾನು ಇಷ್ಟೊಂದು ಪ್ರೀತಿ ತೋರಿಸಿದ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸುತ್ತಾ ದೇವರು ತೋರಿಸ್ತದಲ್ಲ, ಒಬ್ಬನ ರಾಕ್ಷಸನ ಉಂಟಾಕಲ್ಲ, ಅವರೆಲ್ಲ ಕೆಟ್ಟ ಕೆಲಸ ಮಾಡಿದ್ರು ಕಡೆ ಹೊಡೆಯೋದು. ಆವಾಗ ಕೆಟ್ಟದೇನು ಒಳ್ಳೇದೇನು ಅಂತ ಜನರಿಗೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಅದೇ ರೀತಿಯಲ್ಲಿ ಇದೇನೇ ಟಿಕೆಟ್ ಪಡೆಯುವುದಾಗಲಿ, ಏನೇ ಅಪಪ್ರಚಾರ ಆಗಲಿ, ಏನೇ ಆಗಲಿ, ಒಂದೇ ಒಂದು ಪ್ರತಿಕ್ರಿಯೆ ನೀಡಿದೆ, ಅವ್ರು ಒಂದೇ ಬರ್ತಾರೆ ವಾಪಸ್. ಅದೇ ಹೇಳಿದೆ, ಯಾರು ಈಗ ನೀವು ನೋಡಿರ್ಬೋದು, ಆ ಧರ್ಮಸ್ಥಳ ಯಾತ್ರೆ ಹೊರಟರೆಲ್ಲ ಪೊಲಿಟಿಕಲ್, ಎಲ್ಲ ಪಕ್ಷದವರು ಧರ್ಮಸ್ಥಳ ಯಾತ್ರೆ ಮಾಡಿದ್ರು. ಏನಕ್ಕೆ ಮಾಡಿದ್ರು ಅಂತ ತಿಳ್ಕೊಂಡು
ನಮ್ಮ ತಾವಂದ್ರೆ ಯಾವತ್ತೂ ಕೇಳಿಲ್ಲ, ನೀವು ಬನ್ನಿ ನಾನು ಸಪೋರ್ಟ್ ಮಾಡಿ ಅಂತ ಯಾರು ಕೇಳಿಲ್ಲ. ಆದ್ರೆ ಪಕ್ಷದವರೆಲ್ಲ ಹೋಗ್ಬಿಟ್ರು, ನಮ್ಮ ಪಕ್ಷದವರು, ಅವ್ರ ಪಕ್ಷದವರು, ಇವ್ರ ಪಕ್ಷದವರು, ಇವ್ರ ಪಕ್ಷದವರು, ಅವರೆಲ್ಲ ಅವ್ರ ಬೇಳೆ ದೇಶಕ್ಕೆ ಕೊಡಬೇಕು ಬಿಟ್ರೆ ಧರ್ಮಸ್ಥಳ ಪರವಾಗಿ ಯಾರು ಹೋಗಿಲ್ಲ. ಹಾಗಾಗಿ ವೃಕ್ಷ ನಾಡಿನ ಮಹಿಳೆಯರು ನೀವು ಎಷ್ಟು ಎನರ್ಜಿ ಇರ್ಬೇಕು ನಿಮ್ಗೆ, ತೆಂಗಿನಕಾಯಿ ಅಷ್ಟೇ ನಿಮ್ ಎನರ್ಜಿ ಇರ್ಬೇಕು. ಹೇಳಿ ಏನೇನಿರ್ಬೇಕು? ಶಿಸ್ತು, ಆಮೇಲೇನು? ಶ್ರದ್ಧೆ, ಆಮೇಲೆ ಏನಿರ್ಬೇಕು? ತಾಳ್ಮೆ, ಮತ್ತೆ ಏನು? ನಮ್ಮ ಗುಣನಡತೆಗಳು ಶುದ್ಧವಾಗಿರಬೇಕು ಅಲ್ವಾ? ನಾವೇನ್ ಮಾಡ್ತೀವಿ ಪ್ರತಿದಿನ ಪುಸ್ತಕ